ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದ್ರೆ ಡೈಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನಿಮ್ಗೆ ಯಾವ್ದಾದ್ರು ಗಾಡಿ ಬೇಕಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಗಾಡಿನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೀವು ಯಾವ್ದಾದ್ರು ಗಾಡಿ ಕೊಡಂಗಿದ್ರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಮೇಲ್ ಐಡಿ ಕೊಟ್ಟಿದ್ದೀವಿ, ಆ ಮೇಲ್ ಐಡಿಗೆ ನಿಮ್ಮ ಗಾಡಿ ಫೋಟೋಸ್ ಇದ್ರೆ ಶೇರ್ ಮಾಡಿ. ನಾವು ನಿಮಗೆ ಯಾವುದೇ ರೀತಿ ಚಾರ್ಜಸ್ ಮಾಡಿದ್ರೆ ಫ್ರೀಯಾಗಿ ವಿಡಿಯೋಗಳು ಅಪ್ಲೋಡ್ ಮಾಡ್ಕೊಡ್ತೀವಿ. ಹಂಗೆ ಕಸ್ಟಮರ್ಗೆ ಏನಾದ್ರು ಬೇಕಿದ್ರೆ ಈ ನಂಬರ್ನು ಕೊಡ್ತೀವಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಏನಾರ ಗಾಡಿ ತಗೊಳ್ಳುವಾಗ ಸೆಕೆಂಡ್ಸ್ ಅಲ್ಲಿ ದಯವಿಟ್ಟು ನೋಡಿ ಚೆಕ್ ಮಾಡಿ ತಗೊಳ್ಳಿ. ಯಾಕಂದ್ರೆ ಸೆಕೆಂಡ್ಸ್ ಗಾಡಿಗಳು ಆಲ್ಮೋಸ್ಟ್ ಒಂದು 40% 50% ಪ್ರಾಬ್ಲಮ್ ಇರುವಂತ ಗಾಡಿಗಳನ್ನ ಸೇಲ್ ಮಾಡಕ್ ನೋಡ್ತಾರೆ. ಸೊ ಹಂಗಾಗಿ ನೀವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು, ಅಂದ್ರೆ ಜೆನ್ಯೂನ್ ಕೊಡೋರು ಇರ್ತಾರೆ, ಏನು ಪ್ರಾಬ್ಲಮ್ ಇದ್ದು ಕೊಡೋ ತರ ಇರ್ತಾರೆ. ಸೊ ಹಂಗಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಯಾಕಂತಂದ್ರೆ 3 ಲಕ್ಷ 4 ಲಕ್ಷ 5 ಲಕ್ಷ 10 ಲಕ್ಷ ಅಂತ ತಗೊಳ್ತೀರಾ. ಸೊ ನೀವು ತಗೊಂಡು ಒಂದ್ ವಾರ ತಿಂಗಳಿಗೆಲ್ಲ ಮತ್ತೆ ಖರ್ಚು ಮಾಡುವಂತ ಪರಿಸ್ಥಿತಿ ಬರಬಾರ್ದು ಮತ್ತೆ. ಸೊ ಹಂಗಾಗಿ ನೋಡಿ ಮಾಡಿ ಗಾಡಿನ ತಗೊಳ್ಳಿ. ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ ನ ತಗೊಳ್ಳಿ. ಆಕ್ಸಿಡೆಂಟ್ ಆಗಿರೋದನ್ನ ತಗೊಳ್ದೇ ಇರೋಕೆ ಆಲ್ಮೋಸ್ಟ್ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ಅವು ಬಾಡಿ ಎಲ್ಲ ಅಪ್ಸೆಟ್ ಆಗಿರ್ತವೆ. ನೀವು ಎಲ್ಲರ ಫಾಸ್ಟ್ ಆಗಿ ಹೋಗುವಾಗ ಸ್ಟೆಬಿಲಿಟಿ ಇರಲ್ಲ ಗಾಡಿ, ಒಂದ್ ಸ್ವಲ್ಪ ಶೇಕಿಂಗ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು. ಬ್ರೇಕ್ ಹೊಡೆದ್ರೆ ಅಷ್ಟು ಕಂಡೀಷನ್ ಆಗಿರಲ್ಲ. ಸೊ ಹಂಗಾಗಿ ಆಕ್ಸಿಡೆಂಟ್ ಆಗಿಲ್ದವ್ರಂತ ಗಾಡಿನೇ ಆಲ್ಮೋಸ್ಟ್ ತಗೊಳಕ್ಕೆ ಟ್ರೈ ಮಾಡಿ. ಆಕ್ಸಿಡೆಂಟ್ ಆಗಿದ್ರೆ ಆಲ್ಮೋಸ್ಟ್ ಗಾಡಿನ ಇದ್ ಮಾಡ್ಬಿಟ್ಟು ಬನ್ನಿ. ಮತ್ತೆ ನೀವೇನಾದ್ರು ಗಾಡಿನ ಇವತ್ತೇ ತಗೊಳ್ತಾ ಇದೀನಿ ಅಂತಂದ್ರೆ ದಯವಿಟ್ಟು ಅಡ್ವಾನ್ಸ್ ಕೊಟ್ರಾ ಇವಾಗ್ಲೇ ಬೈ ಮಾಡ್ಕೊಂಡ್ ಬಂದ್ಬಿಡಿ. ಯಾಕಂದ್ರೆ ಅಡ್ವಾನ್ಸ್ ಕೊಡಕ್ ಹೋಗ್ಬೇಡಿ. ಆಲ್ಮೋಸ್ಟ್ ಬೈ ಮಾಡ್ಕೊಂಡು ಹೋಗ್ಬಿಡಿ. ಇವತ್ತು ನೀವು ಅಡ್ವಾನ್ಸ್ ಕೊಟ್ಬಿಟ್ಟು ಒಂದ್ 2-3 ದಿನ ಬಿಟ್ಟು ನೀವು ಗಾಡಿ ತಗೊಳ್ತೀನಿ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಎಷ್ಟೋ ಜನ ಸ್ಪೇರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ. ಇವತ್ತು ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಸಂಜೆ ಹೋಗಿರ್ತಾರೆ, ನಾಳೆ ಅಷ್ಟೊಳಗೆ ಒಂದು ಸ್ಪೇರ್ ಎಕ್ಸ್ಚೇಂಜ್ ಮಾಡಿ ಗಾಡಿನ ಕೊಡುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಅವತ್ ಮಾತಾಡ್ಕೊಂಡು ಅವತ್ತೇ ವೆಹಿಕಲ್ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಸೊ ಹಂಗಾಗಿ ಇಷ್ಟು ನೀವು ಫಾಲೋ ಮಾಡ್ಕೊಂಡು ಗಾಡಿನ ತಗೊಬನ್ನಿ. ಬಂದು ಯಾವ ಗಾಡಿ ಸೇಲ್ಗಿದೆ ಅಂದ್ರೆ ವರ್ಣ SX ಒಂದು ಸೇಲ್ಗಿದೆ. ಮಾಡೆಲ್ ಬಂದು 2017 ಮಾಡಲು. ಬಸ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಬಂದು 84,000 ಓಡಿದೆ. ಅವರು ಪ್ರೈಸ್ ಹೇಳ್ತಾ ಇರುವಂತದ್ದು 1,50,000 ಹೇಳ್ತಾ ಇದಾರೆ. ಅದು ನೆಗೋಷಿಯಬಲ್ ಆದ್ರೂ ಆಗ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದಕ್ಕೆ ಗಾಡಿಗೆ ಫುಲ್ ಮಾಡಿಫೈ ಮಾಡ್ಸಿದ್ದಾರೆ. A to Z ಏನೇನು ಒಳಗಡೆ ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು ಎಲ್ಲ ಫುಲ್ ಮಾಡಿಫೈ ಮಾಡ್ಸಿದ್ದಾರೆ. ಯಾವ್ದಾದ್ರು ಒಂದು ಹೇಳ್ತೀವಿ. ಗ್ರಿಲ್ ಅನ್ನು ಮಾಡಿಫೈಡ್ ಮಾಡ್ಸಿದ್ದಾರೆ ಅದೊಂದು. ಮತ್ತೆ ಫಾಗ್ ಲೈಟ್ ಕೂಡ ಹಾಕ್ಸಿದ್ದಾರೆ, ಅದು ಆಫ್ಟರ್ ಮಾರ್ಕೆಟ್ ಅದೊಂದು ಆಗಿದೆ. ಮತ್ತೆ ಅಲೈ ವೀಲ್ ಬಂದು 1 ಇಂಚ್ ಅಪ್ಗ್ರೇಡ್ ಮಾಡಿದಾರಂತೆ. ಟೈರ್ ಪರ್ಸೆಂಟೇಜ್ ಬಂದು 70% ಏರ್ ಇದೆ ಅಂತ ಹೇಳ್ತಾ ಇರುವಂತದ್ದು ಅವರು. ಮತ್ತೆ ಹಿಂದೆಗಡೆ ಆಗಿರ್ಲಿ ಏನು ಮಾಡಿಫೈಡ್ ಮಾಡಿಸಿಲ್ಲ. ಮತ್ತೆ ಒಳಗಡೆ ಬ್ರಾಂಡೆಡ್ ನ್ಯೂ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದೀನಿ ಅಂತ ಹೇಳ್ತಾ ಇದಾರೆ. ಮತ್ತೆ ರಿವರ್ಸ್ ಕ್ಯಾಮ್ರಾ. ಸೊ ಮತ್ತೆ ಇನ್ನೊಂದು ಲೆದರ್ ಸೀಟ್ ಅನ್ನೋದೊಂದು ಹಾಕ್ಸಿದ್ದಾರೆ. ಅಂದ್ರೆ ಫುಲ್ ಸ್ಟ್ಯಾಂಡರ್ಡ್ ಆಗಿದೆ ಅಂತೆ. ಇನ್ನು ಅದ್ ಬಿಟ್ರೆ ಬ್ಯಾಟ್ರಿ ಒಂದು ನೀವು ಹೊಸದಾಗಿ ಹಾಕ್ಸಿರುವಂತದ್ದು. ಮತ್ತೆ ಸರ್ವಿಸ್ ಹಿಸ್ಟ್ರಿನೂ ಅವೈಲೇಬಲ್ ಸಿಗುತ್ತೆ ನಿಮ್ಗೆ. ಎಷ್ಟು ಕಿಲೋಮೀಟರ್ ಸರ್ವಿಸ್ ಮಾಡಿಸಿದ್ದಾರೆ ಅನ್ನೋದು ಸಿಗುತ್ತೆ. ಮತ್ತೆ ಇದ್ರಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಸೀಟ್ ಇರಲ್ಲ, ಸನ್ರೂಫ್ ಇರಲ್ಲ. ಮಾಮೂಲಿ ಹಿಂದೆಗಡೆ ಆರ್ಮ್ರೆಸ್ಟ್ ಇದೆ. ಮತ್ತೆ ಹಿಂದೆಗಡೆ ಪ್ಯಾಸೆಂಜರ್ ಸೀಟ್ ಅಲ್ಲಿ ಇನ್ನು ನಾರ್ಮಲ್ ಫೀಚರ್ಸ್ ಎಲ್ಲ ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಆ ತರ ಮಾಡಿಫೈ ಮಾಡಿಸಿದ್ರೆ. ಗ್ಲಾಸ್ಗೆಲ್ಲ ಕೂಲಿಂಗ್ ಪೇಪರ್ ಹಾಕ್ಸಿದ್ರೆ. ಇದು ಬಂದು ಸೆಕೆಂಡ್ ಓನರ್ ಅಲ್ಲಿ ಇವರು ಮಾಡಿಫೈ ಮಾಡಿಸ್ಕೊಂಡಿರುವಂತದ್ದು. ಸೊ ಹಂಗಾಗಿ ಗಾಡಿನ ಸ್ವಲ್ಪ ನೋಡ್ ತಗೊಳ್ಳಿ. ಗಿಂಪರ್ ಎಲ್ಲ ಫಿಟ್ಟಿಂಗ್ ಎಲ್ಲ ಸರಿಯಾಗಿದೆ ಅನ್ನೋದು ನೋಡಿ ಚೆಕ್ ಮಾಡ್ಕೊಂಡು ಗಾಡಿನ ಬೈ ಮಾಡೋದು ಒಳ್ಳೇದು. ಮತ್ತೆ ಲೆದರ್ ಸೀಟನ್ನು ಫುಲ್ಲು ಬ್ರಾಂಡೆಡ್ ಸೀಟ್ನೇ ಹಾಕ್ಸಿರುವಂತದ್ದು. ಅದೊಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಚೆಕ್ ಮಾಡ್ಬೇಕು ಅಂತಂದ್ರೆ ಇಂಜಿನ್ ಬಂದು ಮಾಮೂಲಿ ಪೆಟ್ರೋಲ್ ಇಂಜಿನ್ ಇದು. ನೀವು ಒಂದ್ ಸ್ವಲ್ಪ ಗಾಡಿನ ಆಕ್ಸಿಡೆಂಟ್ ಆಗಿದೆ ಇನ್ನೊಂದಾಗಿದೆ ಅಂತ ಯಾವ ತರ ಚೆಕ್ ಮಾಡೋದು ಅಂದ್ರೆ ಹೇಳ್ತೀವಿ ನೋಡಿ. ಬಾನೆಟ್ ಓಪನ್ ಮಾಡ್ಕೊಂಡು ಇಂಜಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಂಜಿನ್ ಸ್ಟಾರ್ಟ್ ಮಾಡ್ಕೊಂಡು ಗಾಡಿನ ಒಂದ್ ಸ್ವಲ್ಪ ರೈಸ್ ಮಾಡಿ ಆಯಿಲ್ ಫಿಲ್ ಮಾಡುವಂತ ಕ್ಯಾಪ್ ಓಪನ್ ಮಾಡಿ ನೋಡಿ, ಅಲ್ಲಿ ಆಯಿಲ್ ಸ್ಪೆಡ್ ಆಗ್ತಿದೆ ಅಂತ ನೋಡಿ. ಇಲ್ಲ ಅಂತಂದ್ರೆ ಆಯಿಲ್ ಗೇಜ್ ಇರುತ್ತಲ್ಲ, ಆಯಿಲ್ ಗೇಜ್ ಓಪನ್ ಮಾಡಿ ಅದ್ರಲ್ಲಿ ಸ್ಮೋಕ್ ಬರ್ತಿದೆ ಅಂತ ನೋಡಿ. ಇದ್ರಲ್ಲಿ ಯಾವ್ದಾದ್ರು ಎರಡರಲ್ಲಿ ಒಂದ್ ಪ್ರಾಬ್ಲಮ್ ಬರ್ತಿದ್ರು ಗಾಡಿ ತಗೊಳಕ್ ಹೋಗ್ಬೇಡಿ. ಇಲ್ಲ ಎರಡು ಬರ್ತಿದೆ ಅಂದ್ರೆ ಮುಟ್ಟಕ್ಕೆ ಹೋಗ್ಬೇಡಿ, ಗಾಡಿನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ. ಯಾಕೆ ಅಂತಂದ್ರೆ ಅದು ಹೆವಿ ಇಂಜಿನ್ ಕೆಲ್ಸಕ್ಕೆ ಬರುತ್ತೆ. ಅಂದ್ರೆ 50-1 ಲಕ್ಷ ಆ ತರ ಎಲ್ಲ ಖರ್ಚು ಬೀಳುತ್ತೆ. ಸೊ ಹಂಗಾಗಿ ಆ ತರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ತಗೊಳಕ್ಕೆ ಹೋಗ್ಬಿಡಿ ಗಾಡಿನ. ಇನ್ನು ನೆಕ್ಸ್ಟ್ ಬಂದು ಫ್ರಂಟ್ ಎಲ್ಲ ಗಾಡಿ ಚೆಕ್ ಮಾಡಿ, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿದೆ ಅನ್ನೋದು. ಯಾಕೆಂದ್ರೆ ಮೇನ್ ಬಂಪರ್ ಹೋಲ್ಡರ್ ಚೆಕ್ ಮಾಡಿ. ಬಂಪರ್ ಹೋಲ್ಡರ್ ಅಲ್ಲೇ ಬಂಪರ್ ಕೂತಿದೆ ಅಂತ. ಯಾಕಂದ್ರೆ ಸ್ಕ್ರೂಗಳು ಹಾಕ್ಬಿಟ್ಟು ಬಂಪರ್ ನೇರದಲ್ಲೇ ಟಿಂಕರಿಂಗ್ ಮಾಡಿ ನಿಲ್ಸ್ಬಿಡ್ತಾರೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಬಂಪರ್ ಹೋಲ್ಡರ್ ಅಲ್ಲೇ ಬಂಪರ್ ಕೂತಿದೆ ಅಂತ.
ಇಲ್ಲ ಬಂಪರ್ ಹೋಲ್ಡರ್ ಅಲ್ಲಿ ಕೂತಿದ್ರು ಸ್ವಲ್ಪ ನೀಟಾಗಿ ಅಲ್ಲೂ ಚೆಕ್ ಮಾಡ್ಕೊಳ್ಳಿ. ಆಕ್ಸಿಡೆಂಟ್ ಆಗಿರೋ ರಿಪ್ಲೇಸ್ಮೆಂಟ್ ಮಾಡಿರ್ತಾರೆ. ಸೊ ಹಂಗಾಗಿ ಬಂಪರ್ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಆಗಿದೆಯೋ ಏನು ಅಂತ. ಅಕಸ್ಮಾತ್ ಟಿಂಕರಿಂಗ್ ಏನಾದ್ರು ಬಂಪರ್ ಅಲ್ಲಿ ಆಗಿತ್ತು ಅಂತಂದ್ರೆ ಆಕ್ಸಿಡೆಂಟ್ ಆಗಿರುತ್ತೆ ಅಂತ. ಬಟ್ ಏನು ರೀಸನ್ ಆಗಿದೆ ಅದೆಲ್ಲ ಕೇಳ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ಇನ್ನು ಅದ್ ಬಿಟ್ರೆ ನೆಕ್ಸ್ಟ್ ಏನ್ ಚೆಕ್ ಮಾಡ್ಬೋದಪ್ಪ ಅಂತಂದ್ರೆ ಫ್ರಂಟ್ ಬ್ಯಾಕ್ ಗ್ಲಾಸ್ ಮತ್ತೆ 4 ಪವರ್ ವಿಂಡೋಸ್ ಗಳೇನಿದೆ ಮತ್ತೆ ಕ್ವಾರ್ಟರ್ ಗ್ಲಾಸ್ ಏನಿದೆ ಅದೆಲ್ಲಾನು ಚೆಕ್ ಮಾಡಿ. ಅದ್ರ ಎಲ್ಲಾ ಗ್ಲಾಸ್ ಮೇಲೂ ಬಾರ್ ಕೋಡ್ ಅನ್ನೋದು ಒಂದು ಇರುತ್ತೆ. ಆ ಬಾರ್ ಕೋಡ್ ಅಲ್ಲಿ ಎಲ್ಲಾ ಗ್ಲಾಸ್ಗೂ ಒಂದೇ ಬಾರ್ ಕೋಡ್ ಇರುತ್ತೆ ನಂಬರ್. ಆ ನಂಬರ್ ಒಂದೇ ಸೀರಿಯಲ್ ನಂಬರ್ ಎಲ್ಲ ಸೇಮ್ ಮ್ಯಾಚ್ ಆಗ್ತಿದೆ ನೋಡಿ. ಯಾವ್ದಾರು ಒಂದೇನಾದ್ರು ಚೇಂಜ್ ಆಗಿತ್ತು ಅಂದ್ರೆ ಗ್ಲಾಸ್ ಹೊಡೆದೋಗಿದೆ ಅದು ಅಂತ. ಆ ಗ್ಲಾಸ್ ಹೊಡೆದೋಗಿರೋ ರೀಸನ್ ಬಂದು ಆಕ್ಸಿಡೆಂಟ್ ಆಗಿ ಹೊಡೆದೋಗಿರುತ್ತೆ, ಇಲ್ಲ ಅಪ್ಪಿ ಏನಾದ್ರು ಬಿದ್ದು ಹೊಡೆದೋಗಿರುತ್ತೆ. ಬಟ್ ಏನ್ ರೀಸನ್ ಅಂತ ಕೇಳ್ಕೊಳ್ಳಿ. ಆ ಹೊಡೆದೋಗಿರೋ ಜಾಗನ ಒಂದ್ ಸ್ವಲ್ಪ ಇನ್ಫೆಕ್ಷನ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಟಿಂಕರಿಂಗ್ ಏನಾರು ಆಗಿದೆಯಾ ಅಂತ. ಅದೇನಾರು ಆಗಿತ್ತು ಅಂತಂದ್ರೆ ಕೇಳ್ಕೊಂಡು ಏನಾಗಿತ್ತು ಅಂತಂದ್ರೆ ಆಕ್ಸಿಡೆಂಟ್ ಆಗಿದ್ರೆ ಆಲ್ಮೋಸ್ಟ್ ತಗೊಳ್ದಾನೆ ವಾಪಸ್ ಬರೋಕೆ ಟ್ರೈ ಮಾಡಿ. ಇನ್ನು ಅದ್ ಬಿಟ್ರೆ ಇನ್ನು ಡೋರ್ಗಳದ್ದು ಹತ್ರ ಬೀಡಿಂಗ್ಗಳು ಇರುತ್ತೆ. ಆ ಬೀಡಿಂಗ್ ಒಂದ್ ಸ್ವಲ್ಪ ತೆಗೆದು ನೋಡಿ, ಅಲ್ಲಿ ಪಂಚಿಂಗ್ ಸೀಲ್ಗಳು ಇರುತ್ತೆ. ಅದೇನಾರ ಹೋಗಿದೆ ಅನ್ನೋದು ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಗಾಡಿನ ಆಲ್ಮೋಸ್ಟ್ ಇದ್ ಮಾಡ್ಕೊಂಡು ಬೈ ಮಾಡಿ. ಏನಕ್ಕಪ್ಪ ಹೇಳ್ತಾ ಇರೋದು ಅಂತಂದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದೇ ತಗೊಬಿಡ್ತೀರಾ. ನೆಕ್ಸ್ಟ್ ನೀವು ಸೇಲ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸೊ ಹಂಗಾಗಿ ಚೆಕ್ ಮಾಡ್ಕೊಂಡು ಗಾಡಿನ ತಗೊಳ್ಳಿ ಅಂತ ಹೇಳ್ತಾ ಇರುವಂತದ್ದು ನಿಮ್ಗೆ. ಇನ್ನು ಅದು ಬಿಟ್ರೆ ನಿಮ್ದು ಇವತ್ತೇ ಅಡ್ವಾನ್ಸ್ ಕೊಟ್ರೆ ದಯವಿಟ್ಟು ಇವತ್ತೇ ಎತ್ಕೊಂಡ್ಬಿಡಿ ಗಾಡಿನ, ಚೆನ್ನಾಗಿತ್ತು ಅಂತಂದ್ರೆ. ಮತ್ತೆ ನನಗೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಚೆಕ್ ಮಾಡೋಕೆ, ಇದೆ ಫಸ್ಟ್ ಟೈಮ್ ನಾನು ಗಾಡಿ ತಗೊಳ್ತಾ ಇರೋದ್ರಿಂದ ದಯವಿಟ್ಟು ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊಂಡು ಅಂದ್ರೆ ನಿಮ್ಗೆ ಒಳ್ಳೇದು. ಯಾಕೆ ಅಂತಂದ್ರೆ ಒಂದ್ 2,000 ಇಲ್ಲ 1,500 ಆಗುತ್ತೆ ಒಂದು ಮೆಕ್ಯಾನಿಕ್ ಒಂದು ಚೆಕ್ ಮಾಡ್ಕೊಡಕ್ಕೆ. ಸೊ ಹಂಗಾಗಿ ನೀವೇ ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಂಡು ಸುಮ್ನೆ ಯಾಮಾರಕ್ ಹೋಗ್ಬೇಡಿ. ಯಾಕೆಂದ್ರೆ ಕಸ್ಟಮರ್ ಕೊಡೋರು ಎಂತ ಏನು ಅಂತ ನಮಗೂ ಸರಿಯಾಗಿ ಗೊತ್ತಿರಲ್ಲ. ಬಟ್ ಅವರು ಕಾರ್ ಇದೆ ಹೆಂಗ್ ಡೀಟೇಲ್ಸ್ ಕಳಿಸ್ತಾರೆ, ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ಹಂಗಾಗಿ ನೀವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೊಂಡು ಗಾಡಿನ ಬರಕ್ಕೆ ಹೇಳ್ತಾ ಇರೋದು ಅಷ್ಟೇ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಇತ್ತು ಅಂತಂದ್ರೆ ದಯವಿಟ್ಟು ನಮ್ದು ಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಗಾಡಿ ಫೋಟೋಸ್ ಮತ್ತೆ ಗಾಡಿದು ವೆಹಿಕಲ್ ಡೀಟೇಲ್ಸ್ ಕಳ್ಸಿಕೊಟ್ಟು ನಾವು ಫ್ರೀ ಆಗಿ ಅಪ್ಲೋಡ್ ಮಾಡ್ಕೊಡ್ತೀವಿ. ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ನಮಗೂ ಯಾವುದೇ ರೀತಿ ಕಮಿಷನ್ ಆಗಲಿ ಇನ್ನೊಂದಾಗ್ಲಿ ಏನು ಕೊಡುವಂತದ್ದು ಇರಲ್ಲ ಗಾಡಿ ಸೇಲ್ ಆದ್ರೆ. ಸೊ ಹಂಗಾಗಿ ಯಾವ್ದಾದ್ರು ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ. ಮತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಬೇರೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಈ ವೆಹಿಕಲ್ ಬಗ್ಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.